ಮುಖದಲ್ಲಿ ನಗು ಮನಸ್ಸಿನಲ್ಲಿ ಲೆಕ್ಕ. ಇಂಥವ್ರು ಹೆಂಗಪ್ಪ ಅಂತಂತಂದ್ರೆ ಮುಂದೆ ಮುಖದ ಮೇಲೆ ನಗು ಇಟ್ಕೊಂಡು ಬರ್ತಾರೆ. ಯಾರು ನಮ್ಮ ಬಗ್ಗೆ ಹೆಂಗೆ ಏನು ಮಾತಾಡ್ತಾರೆ ಅನ್ನೋದು ಬಂದು ಕೇಳಿಸ್ಕೊಂತ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಿರ್ತಾರೆ. ಅವ್ರು ಹೆಂಗಪ್ಪ ಅಂತಂತಂದ್ರೆ ಮುಖದ ಮೇಲೆ ನಗು ಇಟ್ಕೊಂಡು ಬರ್ತಾರೆ, ಬಂದ್ಕಾರ ಅದು ನಿಂದಿರ್ತಾರೆ. ನಮಗೆ ಏನು ಗೊತ್ತೇ ಇಲ್ಲಪ್ಪ ಅನ್ನೋಂಗೆ ಮುಖದ ಮೇಲೆ ನಕ್ಕೊಂತ ಬಂದು ಅವ್ರ ಮನಸ್ಸಿನಾಗ ಒಂದು ಬೇರೆ ಲೆಕ್ಕ ಇರ್ತೈತಿ. ಮುಂದೆ ವರ್ತನೆ ಕರೆಕ್ಟ್ ಇರ್ತೈತಿ, ಆದ್ರೆ ಮನಸ್ಸಿನಾಗ ಒಂದು ಲೆಕ್ಕನೇ ಇರ್ತೈತಿ. ಈಗಿನ ಜನಗಳು ಅಷ್ಟು ಸುಲಭಿಲ್ಲ ಗೈಸ್. ಮುಂದೆ ಚಲೋ ತಮಗೆ ನಗೋದು ಮನಸ್ಸಿನಾಗ ಒಂದು ಲೆಕ್ಕ ಅಂಥವ್ರನ್ನ ಬರೀ ನೋಡಿ ನೋಡಿ ಗುರ್ತಾ ಹಿಡಿಬೇಕು. ನೀನು ಏನೋ ಒಂದು ಮಾತಾಡು, ಏನೋ ಒಂದು ಬಿಡು, ಏನೋ ಒಂದು ಮಾತು ಕೇಳಿದೆ, ಮನಸ್ಸಿನಾಗ ಒಂದು ಲೆಕ್ಕ ಹಾಕು. ಹಿಂಗ ಹಂಗೆ ಹಂಗೆ ಇವ ಇಂಥವ, ಇವ ಅಂಥವ, ಮನಸ್ಸಿನಾಗ ಲೆಕ್ಕ ಹಾಕೊಂತ ಇದ್ದು ಬಿಡ್ತಾರೆ ಅವ್ರು. ಅಂತ ಮೈಂಡು ಏನು. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್. ಬನ್ರಿ ಗೈಸ್. ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಆದರೂ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಬ್ಸ್ಕ್ರೈಬ್ ನೋಡಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಗೈಸ್. ಆ್ಯಂಡ್ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಅಂದರೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ರಿಯಾಲಿಟಿ ಪಕ್ಕ ಇರುತ್ತೆ. ಓಕೆನಾ? ಬನ್ನಿ ಗೈಸ್, ರಿಯಾಲಿಟಿ ಕಂಟೆಂಟ್ ಬಗ್ಗೆ ವಿಚಾರ ಮಾಡೋಣ. ಬನ್ನಿ. ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಮುಖದಲ್ಲಿ ನಗು ಮನಸ್ಸಿನಲ್ಲಿ ಲೆಕ್ಕ ಅಂತ ಹೇಳಿಬಿಟ್ಟು ಕಂಟೆಂಟ್. ಇವತ್ತಿನ ಈ ಕಂಟೆಂಟ್ ಬಗ್ಗೆ ಕ್ರೇಜಿಯಾಗಿ ಹೇಳ್ಬೇಕಂತಂದ್ರೆ ಬನ್ನಿ ಹೇಳ್ತೀನಿ ಗೈಸ್. ಕ್ರೇಜಿಯಾಗಿ ಕೇಳಿ, ಪೀಸಾಗಿ ಕೇಳಿ, ಬೇಕಾದ್ರೆ ಚೆಕ್ನು ಮಾಡ್ಕೊಳ್ಳಿ ಹೆಂಗೈತಪ್ಪ ಅಂತ ಹೇಳಿ ರಿಯಾಲಿಟಿ. ಓಕೆನಾ? ಬನ್ನಿ ಗೈಸ್. ಈ ರಿಯಾಲಿಟಿ ಇವತ್ತಿನ ಕಂಟೆಂಟ್ ಬಗ್ಗೆ ವಿಚಾರ ಮಾಡೋಣ. ಪಟ್ ಬನ್ನಿ ಗೈಸ್. ಗೈಸ್ ಹೆಂಗಪ್ಪ ಅಂತಂತಂದ್ರೆ ಮುಖದಲ್ಲಿ ನಗು ಮನಸ್ಸಿನಲ್ಲಿ ಲೆಕ್ಕ. ಇಂಥವ್ರು ಹೆಂಗಪ್ಪ ಅಂತಂತಂದ್ರೆ ಮುಂದೆ ಮುಖದ ಮೇಲೆ ನಗು ಇಟ್ಕೊಂಡು ಬರ್ತಾರೆ. ಯಾರು ನಮ್ಮ ಬಗ್ಗೆ ಹೆಂಗೆ ಏನು ಮಾತಾಡ್ತಾರೆ ಅನ್ನೋದು ಬಂದು ಕೇಳಿಸ್ಕೊಂತ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಿರ್ತಾರೆ. ಇಂಥವ್ರಿಂದ ಸ್ವಲ್ಪ ದೂರ ಇದ್ದುಬಿಡಿ. ಓಕೆನಾ? ಅವ್ರು ಹೆಂಗಪ್ಪ ಅಂತಂತಂದ್ರೆ ಮುಖದ ಮೇಲೆ ನಗು ಇಟ್ಕೊಂಡು ಬರ್ತಾರೆ, ಬಂದ್ಕಾರ ಸುಮ್ಮನೆ ಫೇಕ್ ನಗು ಇಟ್ಕೊಂಡ್ಬಂದು ಸುಮ್ಮನೆ ಬಾಜು ನಿಂದಿರ್ತಾರೆ. ನಮಗೆ ಏನು ಗೊತ್ತೇ ಇಲ್ಲಪ್ಪ ಅನ್ನೋಂಗೆ ಮುಖದ ಮೇಲೆ ನಕ್ಕೊಂತ ಬಂದು ವರ್ತನೆ ಮಾಡ್ಕೊಂಡು ನಿಂದಿರ್ತಾರೆ. ಅವ್ರ ಮನಸ್ಸಿನಾಗ ಒಂದು ಬೇರೆ ಲೆಕ್ಕ ಇರ್ತೈತಿ. ಏನಪ್ಪ ಅದಂತಂದ್ರೆ ಯಾವ ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಅನ್ನೋದು ಕೇಳಿಸ್ಕೊಂತ ಲೆಕ್ಕ ಹಾಕ್ಕೊಂತ ಯಾವ ನೋಡು ಎಂತ ಮನಸ್ಸಿನಾಗ ಲೆಕ್ಕ ಹಾಕ್ತಿರ್ತಾರೆ. ಇದನ್ನು ಮಾತ್ರ ಸೂಕ್ಷ್ಮ ರೀತಿಯಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು. ಓಕೆನಾ? ನಾವು ಮುಂದೆ ಚಲೋ ಇರೋಂಗೆ ಈಗ ಹೆಂಗಪ್ಪ ಅಂತಂತಂದ್ರೆ ಮುಂದೆ ವರ್ತನೆ ಕರೆಕ್ಟ್ ಇರ್ತೈತಿ, ಆದ್ರೆ ಮನಸ್ಸಿನಾಗ ಒಂದು ಲೆಕ್ಕನೇ ಇರ್ತೈತಿ. ಅಂದ್ರೆ ಮುಂದೆ ನಗು ಚೆನ್ನಾಗಿ ಇರ್ತೈತಿ, ಆದ್ರೆ ಮನಸ್ಸಿನಾಗ ಒಂದು ಲೆಕ್ಕ ಬೇರೆ ಇರ್ತೈತಿ. ಹಂಗೆ ಈಗಿನ ಜನಗಳು. ಅದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ ಗೈಸ್. ಈಗಿನ ಜನಗಳು ಅಷ್ಟು ಸುಲಭಿಲ್ಲ ಗೈಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಓಕೆನಾ? ಅದಕ್ಕೆ ಹೇಳೋದೇನಪ್ಪ ಅಂತಂದ್ರೆ ಮುಂದೆ ವರ್ತನೆ ಚಲೋ ಇರ್ಬೋದು, ಅವ್ರ ಮನ್ಸಿನ ಲೆಕ್ಕ ತಿಳ್ಕೊಬೇಕಲ್ಲ. ಮನ್ಸಿನ ಲೆಕ್ಕ ತಿಳ್ಕೊಂಡು ನೋಡ್ರಿ, ಅವಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತ. ಓಕೆನಾ? ಎಕ್ಸಾಂಪಲ್ಲಿಗೆ ನಿಮ್ಮ ಫ್ರೆಂಡ್ಸ ತಗೋರಿ. ಈಗ ಅವ್ನು ಬಂದಿರ್ತಾನೆ ನನ್ನ ಹತ್ರ. ಬಂದಿರ್ತಾನೀಗ ಅವ್ನು ನನ್ನ ಕೂಡ ಫುಲ್ ಖುಷಿಯಾಗಿ ನಕ್ಕೊಂತ ಕುಲ್ಕೊಂತ ಹಂಗೆ ಮಾತಾಡ್ತಿರ್ತಾನೆ. ಕರೆ ಆದ್ರೆ ಅವ್ನು ಪಾಯಿಂಟ್ ಏನು ತೊಗೊತಿರ್ತಾನೆ ಅಂತಂದ್ರೆ ಇವ್ ನನ್ನ ಬಗ್ಗೆ ಹೆಂಗೆ ಕೆಟ್ಟ ಮಾತಾಡ್ತಾನೆ, ಇವ್ ನನ್ನ ಬಗ್ಗೆ ಹೆಂಗೆ ವರ್ತನೆ ಮಾಡ್ತಾನೆ. ಈ ಸರ್ಕಲ್ ಇರುತ್ತೆ. ಸರ್ಕಲ್ನಾಗ ಇದು ಬರೋದೇ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಷನ್ಶಿಪ್, ಮೋಟಿವೇಶನ್ ಇವೆಲ್ಲ ಬರ್ತಾವೆ ಮುಂದ್ರಾಗ. ಇವ್ರ ಬಗ್ಗೆನೇ ಹೇಳ್ತಾನೆ ಅನ್ಕೋಬೇಡ್ರಿ. ಬರೋದಿವೆ. ಅದರದ್ದು ತೊಗೊಂಡು ಹೇಳ್ತೀನಿ ನಾನು. ತಪ್ಪು ತಿಳ್ಕೊಬೇಡ್ರಿ. ಅಂದ್ರೇನು ಫ್ರೆಂಡ್ಸ್ ಅಂತನಲ್ಲ ಎಲ್ಲ ಬ್ಲಾಗ್ಗಳು, ಅದಕ್ಕೆ ಬರೋದೇ ಅದರದ್ದು. ಓಕೆನಾ? ಇಂಥವೇ ರಿಯಾಲಿಟಿ. ಈಗ ನಿನ್ನ ಫ್ರೆಂಡ್ ಇರ್ತಾನೆ. ಈಗ ನಿಮ್ಮ ಫ್ರೆಂಡ್ಸ್ ಒಂದು ಸರ್ಕಲ್ ಇರುತ್ತೆ. ಅದ್ರಾಗ ನಿಮ್ಮ ಫ್ರೆಂಡ್ಸ್ ಈಗ ನಿಂತಿರ್ತೀರಿ, ನೀವು ಒಂದು 4 ಮಂದಿ ನಿಂತಿರಿ ಅಂತ ಇಟ್ಕೋ. 4 ಮಂದಿಯಾಗ ಯಾವ ಫೇಕ್ ನಗು ಇಟ್ಕೊಂಡು ಅವ್ರು ಏನು ಮಾತಾಡ್ತಾರೋ ಅದನ್ನೆಲ್ಲ ಕೇಳಿಸ್ಕೋಬೇಕು ಅಂತೇಳಿ ಮನಸ್ಸಿನಾಗ ಲೆಕ್ಕ ಹಾಕ್ಕೊಂತಿರ್ತಾನೆ. ಅದೇ ಅವ್ನಿಗೆ ಗೊತ್ತು. ಕರೆಕ್ಟಾಗಿ ನೋಡ್ಬೇಕು, ಚೆಕ್ ಮಾಡಿ. ಮುಂದೆ ಚಲೋ ತಮಗೆ ನಗೋದು ಮನಸ್ಸಿನಾಗ ಒಂದು ಲೆಕ್ಕ ಅಂಥವ್ರನ್ನ ಬರೀ ನೋಡಿ ನೋಡಿ ಗುರ್ತಾ ಹಿಡಿಬೇಕು. ಏನು ಹೇಳ? ಮುಂದೆ ಚೆನ್ನಾಗಿ ನಗೋದು, ಹಿಂದೆ
ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡೋದು. ಸೊ ಅಂಥವ್ರನ್ನ ನೋಡಿದ ತಕ್ಷಣ ಗುರ್ತಿಡಿಬೇಕು. ನೋಡಿದ ತಕ್ಷಣ ಗುರ್ತಿಡಿಬೇಕು. ಪಕ್ಕ ಅಬ್ಸರ್ವೇಷನ್ ಅಂತಾರೆ ಅದಕ್ಕೆ. ನಮಗೇನು ಗೊತ್ತಿಲ್ಲ, ಪೀಸಾಗ ನಕ್ಕೊಂತ ಬಂದು ನಮಗೇನು ಗೊತ್ತಿಲ್ಲಪ್ಪ ಅನ್ಕೊಂತ ಸೊ ನಾವೇನು ಮಾತಾಡ್ತೀವಿ, ನಾವೇನು ಬಿಡ್ತೀವಿ, ಸೊ ಅದನ್ನೆಲ್ಲ ಮನಸ್ಸಿನಾಗ ಲೆಕ್ಕ ಹಾಕ್ಕೊಂತಿರ್ತಾರೆ ಅವ್ರು. ಸೊ ಅದು ಹೆಂಗೋ ಏನೋ ಅವ್ರದ್ದು ಮೈಂಡ್. ಸೊ ಮನಸ್ಸಿನಾಗ ಲೆಕ್ಕ ಹಾಕೋದು ಅಂದ್ರೆ ನಾವೇನು ಕೆಟ್ಟದ್ದು ಮಾತಾಡ್ತೀವಿ, ಸೊ ನಾವೇನು ಮಾತಾಡ್ತೀವಿ ಅನ್ನೋದು ಅದನ್ನು ಮೈಂಡ್ನಾಗ ಇಟ್ಕೋದು. ಸೊ ಮನಸ್ಸಿನಲ್ಲಿ ಲೆಕ್ಕ ಹಾಕೋದು ಇಂಥದ್ದೇ ಬರೀ ಅವ್ರದ್ದು. ಸುಮ್ಮನೆ ನಕ್ಕೊಂತ ಅವ್ರದ್ದು ಹೆಂಗಪ್ಪ ಅಂತಂತಾರೆ, ಸುಮ್ಮನೆ ನಗ್ತಾರೆ, ಸುಮ್ಮನೆ ನಕ್ಕೊಂತ ಬಂದು ನಮ್ಮ ಕಡೆ ನಿಂತಿರ್ತಾರೆ. ಸೊ ಅವ್ರದ್ದು ಏನಪ್ಪ ಬರೀ ಅಂತದ. ಸೊ ನೀನು ಏನೋ ಒಂದು ಮಾತಾಡು, ಏನೋ ಒಂದು ಬಿಡು, ಸೊ ಏನೋ ಒಂದು ಮಾತು ಕೇಳಿದೆ, ಸೊ ಮನಸ್ಸಿನಾಗ ಒಂದು ಲೆಕ್ಕ ಹಾಕು, ಓ ಹಿಂಗೆ ಹಂಗೆ ಹಂಗೆ, ಓ ಇವ ಇಂಥವ, ಸೊ ಇವ ಅಂಥವ, ಸೊ ಮನಸ್ಸಿನಾಗ ಲೆಕ್ಕ ಹಾಕೊಂತ ಇಟ್ಬಿಡ್ತಾರೆ ಅವ್ರು. ಎಂಥ ಮೈಂಡು ಏನು. ಸೊ ಯಾಕೈಸ್ ಸೊ ಬರೀ ಅವ್ರದ್ದು ಅಂಥದ್ದೇ ಮೈಂಡ್. ಸೊ ಏನು ಮಾಡೋಕ್ಕೆ ಬರಂಗಿಲ್ಲ. ಸೊ ಅಂಥವ್ರು ಹೆಂಗಪ್ಪ ಅಂತಂತಂದ್ರೆ ಏನೇ ಒಂದು ಮಾತಾಡ ಎವ್ರಿ ಒಂದು ರೀಸನ್ ಸುಮ್ಮನೆ ನಕ್ಕೊಂತ ನಮ್ಮ ಕಡೆ ಬರೋದು. ನೀ ಏನು ಮಾತಾಡ್ತೀನಿ, ನೀ ಏನು ಬಿಡ್ತಿ ಅದನ್ನು ಕೇಳಿಸ್ಕೋದು. ಓ ಇಂಥವ್ ನೋಡು ಅಂತೇಳಿ ಮನಸ್ಸಿನಾಗ ಲೆಕ್ಕ ಹಾಕೋದು. ಎಂಥದ್ದೇ ಅದು ಬರೀ ಮೈಂಡೇ ಅಂತ. ಸೊ ಗೈಸ್ ಅಂತಾರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಂತಾರಿಗೆ ಹಂಗೆ ಮಾಡ್ಕೊತ ಹೋಗ್ಪಾನಿ ಅನ್ನೋದು. ಸೊ ನಮ್ಮ ಪಾಡಿಗೆ ನಾವು ಕರೆಕ್ಟಾಗಿರೋದಷ್ಟೇ ಬೆಸ್ಟು, ಓಕೆನಾ. ಸೊ ನಮ್ಮ ಪಾಡಿಗೆ ನಾವು ಪೀಸಾಗಿರ್ಬೇಕು. ಆ ಮನಸ್ಸಿನಾಗ ನಮ್ಮ ಬಗ್ಗೆ ಹಂಗೆ ತಿಳ್ಕೊಳ್ಳಿ, ಹಿಂಗೆ ತಿಳ್ಕೊಳ್ಳಿ, ಅವ್ರ ಮೈಂಡು ಅವ್ರ ಮಾತು. ಸೊ ಪೇಕ್ ನಕ್ಕೊಂತ ಬರ್ತೀಯ, ಬಂದೆ ಹಂಗೆ ಹೋದೆ ಅಂತಿರ್ಬೇಕು, ಅಷ್ಟೇ ಸಿಂಪಲ್. ಸೊ ಗೈಸ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹೇಳ್ತಾ ಸೊ ಅವ್ರು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಸಿಂಪಲ್ ಒಂದೊಂದು ಮೈಂಡ್ ಇರ್ತಾವೆ. ಸೊ ಸುಮ್ಮನೆ ನಕ್ಕೊಂತ ಬರೋದು, ಮನಸ್ಸಿನಾಗ ಏನಾರೋ ಒಂದು ವಿಚಾರ ಮಾಡ್ಕೊತ, ಏನಾರೋ ಒಂದು ಲೆಕ್ಕ ಹಾಕ್ಕೊಂತ ಕುಂದ್ರೋದು. ಅವ್ರ ಮೈಂಡ್ ಅವ್ರಿಗೆ ಬಿಟ್ಟಿದ್ದು. ಸೊ ಗೈಸ್ ಅಷ್ಟು ಹೇಳ್ತಾ ಬ್ಲಾಗ್ ಮುಗಿಸ್ತೀನಿ. ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸೊ ಗೈಸ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಶೇರ್ ಮಾಡಿ ಅಂತ ಆಗ್ತಾ ಮೇನ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಗೈಸ್. ಲಾಸ್ಟಲ್ಲಿ ಕೇಳಬೇಕಾಗಿದ್ದು ಏನಪ್ಪ ಅಂತಂತಂದ್ರೆ, ಸೊ ಈ ವಿಡಿಯೋ ನೋಡಿದ್ರಲ್ಲ, ಸೊ ನಾನು ಹೇಳಿದ್ದು ಕರೆಕ್ಟ್ ಇದೆಯಾ, ಸರಿ ಇದೆಯಾ, ತಪ್ಪಿದೆಯಾ, ಏನೇ ಇರಲಿ, ಸೊ ಎವ್ರಿ ಒನ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ಬ್ಲಾಗ್ ಮುಗಿಸ್ತೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಇದೇ ಥರ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್.